ಸಿಟಿ ರವಿಗೆ ಹೈಕೋರ್ಟ್ ರಿಲೀಫ್ ಏನು ನೀಡಿದೆ. ಆದರೆ ಆಡಿದ ಮಾತಿನಿಂದ ಉಂಟಾದ ಕೋಲಾಹಲ ಸದ್ದು ಮಾಡ್ತಾನೆ ಇದೆ. ಇದೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಗದ್ಗರಿತರಾಗಿದ್ರು. ವಿಧಾನ ಪರಿಷತ್ನಲ್ಲಿ ಘಟನೆ ಕುರಿತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುದ್ದಿಗೋಷ್ಠಿ ನಡೆಸಿದ್ರು. ಸಿಟಿ ರವಿ ಬಳಸಿದ ಪದವನ್ನ ಹೇಳೋಕು ಅಸಹ್ಯ ಆಗುತ್ತೆ ಅಂತ ಗದ್ಗದಿತರಾದ್ರು. ಸಿಟಿ ರವಿ ಹಾಗೆ ಮಾತನಾಡ್ತಾ ಇದ್ರೆ ಬಿಜೆಪಿಯವರು ಧೃತರಾಷ್ಟ್ರನಂತೆ ನೋಡ್ತಾ ನಿಂತಿದ್ರು ಅಂತ ಭಾವುಕರಾದ್ರು. ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಅಡಿಕ್ಟು ಅಂತ ಹೇಳಿ 3-4 ಬಾರಿ ಅಂದ್ರು. ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ? ಹಾಗಾದ್ರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದಿರಲ್ಲ, ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ. ನಾನು ಹಾಗೆ ಅಂದ ತಕ್ಷಣವೇ ತಿರುಗಿ ತಾವೆಲ್ಲರೂ ಹೇಳಿದ್ದೀರಾ, ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ. ವಿಧಾನ ಪರಿಷತ್ತು ಅಂತಂದರೆ ಹಿರಿಯರ ಚಾವಡಿ, ಬುದ್ಧಿವಂತರ ವೇದಿಕೆ. ಆ ವೇದಿಕೆಯಲ್ಲಿ ಅವ್ರು ಮಾತನಾಡಬೇಕಾದ್ರೆ ಎಲ್ಲರೂ ಧೃತರಾಷ್ಟ್ರ ಅದು ಭಾಳ ಕೇಳಿದವರು ಬಂದು ನನಗೆ ಪಕ್ಕಕ್ಕೆ ಬಂದು ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ಆದರೆ ಯಾರು ಕೂಡ ಅದನ್ನು ಖಂಡಿಸ್ಲಿಲ್ಲ. ನಮ್ಮ ಪಕ್ಷದವ್ರು ನನ್ನ ಬೆನ್ನಿಗೆ ನಿಂತ್ಕೊಂಡು. ಸಿಟಿ ರವಿ ಒಬ್ಬ ಹೆಬಿಚುವಲ್ ಅಫೆಂಡರ್ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಈ ಹಿಂದೆಯೂ ಈ ರೀತಿಯಾಗಿ ಹಲವಾರು ಜನರ ಬಗ್ಗೆ ಕೆಟ್ಟದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಡಿಕೆ ಆರೋಪಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೆಟ್ಟದಾಗಿ ಮಾತನಾಡಿದವರು ಎಂದು ಅದನ್ನ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಕನ್ನಡ ಸದನದ ಜೊತೆಗೆ ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದು ಹೊಸೇನಲ್ಲ ಅವ್ರದ್ದು, ಇದೇನು ಹ್ಯಾಬಿಚುವಲ್. ಹಿಂದೆನೂ ಕೂಡ ಎಲ್ಲರ ಬಗ್ಗೆನೂ ಈ ರೀತಿ ಕೀಡುವಾಗೆ ನಮ್ಮ ಕೆಲವು ಚಿತ್ರನಟರ ಬಗ್ಗೆ, ಶಾಸಕರುಗಳ ಬಗ್ಗೆ, ಸಿದ್ದರಾಮುಲ್ಲಾ ಖಾನ್ ಅಂತ, ಅಂಬೇಡ್ಕರ್ ಬಗ್ಗೆ, ಎಲ್ಲರ ಬಗ್ಗೆನೂ ಈ ರೀತಿ ಹ್ಯಾಬಿಚುವಲ್ ಅಫೆಂಡರ್ ಅವರು. ಯಾರು ತಪ್ಪು ಮಾಡಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದ್ದೀನಿ ಅಂತ ಒಪ್ಕೋತಾರೆ. ದೆನ್ ವೈ ಈ ವಾಸ್ ಅರೆಸ್ಟೆಡ್. ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿಟಿ ರವಿ ಗೊತ್ತಿಲ್ಲ ನನಗೆ ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಎನ್ ಅಫೆನ್ಸ್. ಇನ್ನು ಸಿಟಿ ರವಿ ಬಂಧನದ ವಿಚಾರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿಟಿ ರವಿ ಅವರನ್ನ ಪೊಲೀಸರು ಉಗ್ರಗಾಮಿ ರೀತಿ ನಡೆಸಿಕೊಂಡಿದ್ದಾರೆ ಅಂತ ವಿಜಯೇಂದ್ರ ಆರೋಪಿಸಿದ್ದಾರೆ. ಇನ್ನು ಅಶೋಕ್ ಮತ್ತು ಯತ್ನಾಳ್ ಕೂಡ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಮತ್ತೆ ಈ ರೀತಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಕೂಡ ಈ ರೀತಿ ಘಟನೆ ನಡೆದಿರಲಿಲ್ಲ. ಯಾರೋ ಉಗ್ರಗಾಮಿನ ಹಿಡ್ಕೊಂಡು ಹೋದಂಗೆ ಇವರು ರಾತ್ರಿಡೀ ಎಲ್ಲ 400-500 ಕಿಲೋಮೀಟರ್ ಅವ್ರನ್ನ ಸುತ್ತಾಡಿಸಿ ಇವತ್ತು ಅವ್ರು ಕೂರೋದಕ್ಕೂ ಬಿಟ್ಟಿಲ್ಲ. ತಲೆಗೆ ಪೆಟ್ಟಾಗಿದೆ, ಆಸ್ಪತ್ರೆ ಕೂಡ ಕರ್ಕೊಂಡೋಗಿಲ್ಲ. ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ರೌಡಿಸಮ್ ನಡೆದಿರ್ತಕ್ಕಂಥದ್ದು. ಇವತ್ತು ಸರ್ಕಾರನೇ ಮಂತ್ರಿಗಳೇ 40 ಜನ ಗೂಂಡಾಗಳನ್ನು ಕರೆಸಿ ಒಳಗಡೆ ಅವ್ರನ್ನ ಪೊಲೀಸು ಸಹಕಾರದೊಂದಿಗೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಪೊಲೀಸರು ಶಾಮೀಲಾಗಿ ಆ 40 ಜನ ಗೂಂಡಾಗಳನ್ನು ಒಳಗಡೆ ಬಿಟ್ಟು ಸಿಟಿ ರವಿಯವ್ರನ್ನ ಕೊಲೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಬಂದಿದ್ದಾರೆ. ಕೊಲೆ ಮಾಡೋಕ್ಕೆ ಬಂದಿದ್ದಾರೆ. ಅವರು ಬೈದಿರೋ ಪದಗಳಲ್ಲಿ ನಿನ್ನ ಕೊಲೆ ಮಾಡಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ನಿಮ್ಮನ್ನು ಪಾರ್ಸಲ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ನಮಗೂ ಸುದ್ದಿ ಐತಿ, ಒಳಗೆ ಹೊಡೆದು ಭಾಳ ಟಾರ್ಚರ್ ಕೊಟ್ಟು ಒಯ್ದಾರ ಸುದ್ದಿ ಇದೆ. ಇನ್ನೂ ರಸ್ತೆಯಲ್ಲಿ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಜೀವದ ಅಪಾಯ ಇದೆ. ಅದಾದರೆ ಇದಕ್ಕೆ ಕಮಿಷನರ್ನೇ ಜವಾಬ್ದಾರಿ ಆಗ್ತಾರೆ ಮತ್ತು DCM ಜವಾಬ್ದಾರಿ ಆಗ್ತಾರೆ. ಇವರಿಬ್ಬರ ಆಟ. ಫೋನ್ ನೋಡ್ಲಾಕತ್ತೀವಿ, ಕಂಟಿನ್ಯೂ DCM ಜೊತೆಗೆ ಮಾತಾಡ್ಕೊತಿದ್ದಾರೆ. ನನ್ನ ಮೇಲೆ ಪೊಲೀಸರಿಂದ ದೌರ್ಜನ್ಯ ಎಂದ ಸಿಟಿ ರವಿ. ಇನ್ನು ಕಸ್ಟಡಿಯಲ್ಲಿ ಇದ್ದಾಗಲೇ ಸಿಟಿ ರವಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ಪೊಲೀಸರು ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ್ರು. ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ರಾತ್ರಿಡೀ ಸುತ್ತಿಸ್ತಾ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. ಬಹುಶಃ ನನ್ನ 35 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ಇಲ್ಲಿ ತನಸಾಯಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮೇಲಿಂದ ಕಾಲಕ್ಕೆ ಇವ್ರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ. ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವರು ನಡ್ಕೊಳ್ತಿದ್ದಾರೆ. ಇವರು ಅಸಹಾಯಕರಾಗಿದ್ದಾರೆ. ನೋಡಿ, ನಾನು ಸದನಕ್ಕೆ ಬಂದವನು, ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸಿದವನು. ನನ್ನ ಕೇರ್ ಟೇಕರು ನಮ್ಮ ಸಭಾಪತಿ.
ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರ್ಲಿಕ್ಕೆ ಬಿಡದೆ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವ್ರ ದುರುದ್ದೇಶ ಇದ್ದಂಗಿದೆ. ಇದೊಂದು ಷಡ್ಯಂತ್ರದ ಭಾಗ. ಸದ್ಯ ಸಿಟಿ ರವಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. ಆದ್ರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ, ಯಾಕಂದ್ರೆ ಅಸಲಿ ಯುದ್ಧ ಇನ್ಮೇಲೆ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, TV9.